ಅದ್ಯಾವುದೋ T20 ಮ್ಯಾಚಿಂದಕ್ಕೆ KMFನವ್ರು ಕೊಟ್ಟಿರೋ ಸ್ಪಾನ್ಸರ್ಸ್ಗೆ ಈಗ BJPನವ್ರದ್ದು ಸರ್ಕಾರ ಉತ್ಪಾದಕರಿಗೆ 703 ಕೋಟಿ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಅದನ್ನು ಫಸ್ಟ್ ಕೊಡಬೇಕು. ಬ್ರ್ಯಾಂಡ್ ಉಳಿಸೋ ಪರಿಣಾಮ ಇದು ನಿಮ್ಮದು. ಅವಾಗ ರಾಜಕೀಯ ಮಾಡಿದ್ರಿ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ. ಈಗೇನು ಅದಕ್ಕೆ ದುಡ್ಡಿದೆ ನಿಮ್ಮ ಹತ್ರ, ಸರ್ಕಾರದ ಬಳಿ ಹಣ ಇದೆ ಪ್ರಾಯೋಜಕತ್ವ ತೊಗೊಳೋದಕ್ಕೆ, ಬ್ರ್ಯಾಂಡ್ ಕಟ್ಟಕ್ಕೆ, ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆಟು ಪೋಟ ಅಂತ ಹೊಡೆದಿದ್ದಾರೆ ಒಂದಷ್ಟನ್ನು. ಅದು ಸರಿ ಇಲ್ಲ. ರಾಜ್ಯ ಸರ್ಕಾರ ಹೋಗ್ಬಿಟ್ಟು ಈ ಪ್ರಾಯೋಜಕತ್ವನ ಪಡೆದಿರಲ್ಲ. KMF ಆಸ್ ಎ ಮಿಲ್ಕ್ ಯೂನಿಯನ್ ಹೋಗಿ ತಗೊಂಡಿರುತ್ತೆ. ರಾಜ್ಯ ಸರ್ಕಾರ ಕಾಸು ಕೊಟ್ಟಿರಲ್ಲ ಅದಕ್ಕೆ. ಮಾನ್ಯ ಪ್ರತಿಪಕ್ಷದ ನಾಯಕರು. ನಂಬರ್ 2, ಪ್ರೋತ್ಸಾಹಧನವನ್ನ KMF ಅನೌನ್ಸ್ ಮಾಡಿರಲ್ಲ. ಬಾಕಿ ಉಳ್ಕೊಂಡ್ರದ್ರಲ್ಲಿ ರಾಜ್ಯ ಸರ್ಕಾರಗಳು ನೀವು ಪೊಲಿಟಿಕಲಿ ಮಾಡಿರೋ ಅನೌನ್ಸ್ಮೆಂಟ್ಗಳದು. ಹಾಗಾಗಿ ನೀವು ಹೇಳೋದಾದ್ರೆ ಪ್ರಾಯೋಜಕತ್ವ ಮಾಡುವ ಆಸೆ ಆತುರ ಕನಸಿನ ಜೊತೆಗೆ ಇದನ್ನು ಕೊಡ್ರಪ್ಪ ಅಂತ ಕೇಳಬೇಕು. ಇದನ್ನ ಕಡೆಗಣಿಸ್ಬೇಡಿ. ಅಷ್ಟೇ ಅಲ್ಲ, ಆರಂಭದಲ್ಲಿ 3 ತಿಂಗಳು ಕೊಡ್ತಿದ್ದವ್ರು ಈಗ 8 ತಿಂಗಳಾದ್ರೂ ಕೊಡಲ್ಲ. ಸರಿ, ಅದನ್ನ ಕೇಳಿ, ಅದನ್ನ ಕೇಳಬಾರ್ದು ನಾನು ಹೇಳೇ ಇಲ್ಲ. ಇಟ್ಸ್ ಎ ರೈಟ್ ಥಿಂಗ್, ಕೇಳಿ. ಬಟ್ ಸರ್ಕಾರ ಪ್ರಾಯೋಜಕತ್ವ ಪಡೆದಿದೆ ಅಂದ್ರೆ ನೋ, ಯು ಆರ್ ರಾಂಗ್, ಯು ವಿಲ್ ಬಿ ರಾಂಗ್. ಸರ್ಕಾರ ಕೊಟ್ಟಿರಲ್ಲ ಅದಕ್ಕೆ ದುಡ್ಡನ್ನ. KMF ಜವಾಬ್ದಾರಿ. ಸ್ಟೇಟ್ ವಿಲ್ ನಾಟ್ ಹ್ಯಾವ್ ಸ್ಪಾನ್ಸರ್ ಮಾಡಿರಲ್ಲ, ಅದನ್ನ KMF ಮಾಡಿರುತ್ತೆ. ಓಕೆ, ಸೊ ಅದು ಇವಾಗ ರಾಜ್ಯ ಸರ್ಕಾರದ ಹತ್ರ ಆಗಿದೆ. ಎಸ್. ಸಿಎಂ ನಿರಂತರ ಮಳೆಯಿಂದ ಹಾನಿಗೆ ತುತ್ತಾಗಿದ್ದಂತಹ ಬೆಂಗಳೂರಿನ ಪ್ರದೇಶಗಳಿಗೆ ವಿಸಿಟ್ ಕೊಟ್ಟರು. ಜೊತೆಗೆ DCM ಕೂಡ ಇದ್ರು. ಗಾಳಿ ಆಂಜನೇಯ ವಾರ್ಡ್, ನಾಯಂಡಹಳ್ಳಿ ರಾಜಕಾಲುವೆ ಕಾಮಗಾರಿ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಪ್ರವಾಹದಿಂದ ಉಂಟಾಗದಿರುವಂತಹ ರೀತಿಯಲ್ಲಿ ರಾಜಕಾಲುವೆಗೆ ಸಮಾನಾಂತರವಾಗಿ ಇನ್ನೊಂದು ಕಾಲುವೆ ನಿರ್ಮಿಸಲು ಶಾಶ್ವತ ಪರಿಹಾರ ಕೊಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. BTM ಮೆಟ್ರೋ ಸ್ಟೇಷನ್ಗೆ ಭೇಟಿ ನೀಡಿದಂತಹ ಮೇಲ್ಸೇತುವೆ, ರಸ್ತೆ, ಮೆಟ್ರೋ ಮಾರ್ಗಗಳ ಎರಡಕ್ಕೂ ಕೂಡ ಒಂದರ ಮೇಲೊಂದು ಇರುವ ಡಬಲ್ ಡೆಕ್ಕರ್ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ್ರು. ನಗರದಲ್ಲಿ ಸಂಚಾರ ದಟ್ಟಣೆ ನಿವಾರಣೆಗೆ ಈ ಡಬಲ್ ಡೆಕ್ಕರ್ ಮಾದರಿಯನ್ನ ಇತರೆಡೆಯೂ ಕೂಡ ಅಳವಡಿಕೆ ಮಾಡಿ ಅಂತ ಸಲಹೆ ಕೊಟ್ಟರು. ಕೋಡಿ ಚಿಕ್ಕನಹಳ್ಳಿಯಲ್ಲಿ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿ ಸಮಸ್ಯೆ ಉಂಟಾಗಿತ್ತು. ಇನ್ನು ಪರಿಶೀಲಿಸಿದ ಸಿಎಂ ಪ್ರವಾಹ ನಿಯಂತ್ರಣಕ್ಕೆ ಜಾಕ್ವೆಲ್ ಮೂಲಕ ರಾಜಕಾಲುವೆಯಿಂದ ಹೊರಬರುವ ನೀರನ್ನು ಪಂಪ್ ಮಾಡಿ ಮಡಿವಾಳ ಕೆರೆಗೆ ಹರಿಸಲು ಸೂಚನೆ ಕೊಟ್ಟು 4.3 ಕೋಟಿ ವೆಚ್ಚದ ಈ ಕಾಮಗಾರಿಯನ್ನು ಬೇಗನೆ ಪ್ರಾರಂಭಿಸಲು ಸಿಎಂ ನಿರ್ದೇಶನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 5500 ರಸ್ತೆ ಗುಂಡಿಗಳು ಇದ್ದು 1 ತಿಂಗಳಿನಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದಾರೆ. 0.15 ಕಿಲೋಮೀಟರ್ ಉದ್ದ ಇದೆ. ಅವನ್ನು ಕೂಡ ತೆರವು ಮಾಡಿಸಬೇಕು. ಆಮೇಲೆ ಕೋರ್ಟ್ ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ರಾಜಕಾಲುವೆಗಳು ಕ್ಲೀನ್ ಆಗಬೇಕು, ಒತ್ತುವರಿಯನ್ನ ತೆಗಿಸಬೇಕು ಅಂತ ಹೇಳಿದ್ವಿ. ರಸ್ತೆ ಗುಂಡಿಗೆ ಯಾರೋ ಹೇಳ್ತಾ ಇದೀನಿ ಅಂತಲ್ಲ, BJP ಕಾಲದ ಗುಂಡಿಗಳು ಅಂತ. ನೀವು ಬಂದು 1 ವರ್ಷ ಆಯ್ತಲ್ರಪ್ಪ. ಗುಂಡಿ ಮುಚ್ಚಲ್ಲ ಅಂದ್ರೆ ಏನರ್ಥ? ನಂಬರ್ 2, ಇಟ್ಸ್ ಆಲ್ ರೈಟ್. ಟೂರ್ ಮಾಡ್ತಾ ಇದ್ದೀರಿ, ರೌಂಡ್ ಹೋಗ್ತಾ ಇದ್ದೀರಿ, ಸಿಟಿ ನೋಡ್ತಾ ಇದ್ದೀರಿ, ಸಂತೋಷ ನೋಡಿ. ಬಟ್ ಈಗ ನಾಳೆ ಮಳೆ ಬಂದಾಗ ನೀವೀಗ ಟೂರ್ ಮಾಡಿದ್ದ ಜಾಗಗಳನ್ನು ಮಾತ್ರ ಚೆಕ್ ಮಾಡಬೇಕು, ಏನಾದ್ರು ರಿಪೇರಿ ಆಯ್ತಾ ಅಂತ. ಬೇರೆ ಜಾಗ ಬಿಟ್ಬಿಡೋಣ, ಸಿಎಂ ಹೇಳಿನೂ ಮಾಡಲಿಲ್ಲ, ನೋಡೋಣ, ವಿ ವಿಲ್ ಸಿ ಆಗ. ಎಸ್. ಇನ್ನು ರಾಜ್ಯದಲ್ಲಿ ಮಳೆ ಅಬ್ಬರ ಡ್ಯಾಶು ಎಲ್ಲ ಕಡೆ, ದಕ್ಷಿಣ ಕನ್ನಡ, ರಾಯಚೂರು, ದಾವಣಗೆರೆ ಎಲ್ಲ ಕಡೆ ಬಂದಿದೆ. ಎಂದಿನಂತೆ ಬೆಳೆ ಹಾನಿ ವರದಿಗಳು, ಕೆರೆಗಳು ಭರ್ತಿ ಆಗ್ತಾ ಇರೋದು, ಕಾಲುವೆಗಳೆಲ್ಲ ತುಂಬಿಕೋತಾ ಇರೋದು, ಇದೆಲ್ಲ ಬರ್ತಾ ಇದೆ. ಮತ್ತು ಅಲ್ಲಲ್ಲಿ ಮರ ಬೀಳೋದು, ಆಸ್ತಿ ಪಾಸ್ತಿಗೆ ನಾಶ ಆಗೋದು, ಈ ವರದಿಗಳು ಕೂಡ ಬರ್ತಾನೆ ಇದೆ. ಈ ಮಳೆ ಹಾನಿಗೆ ಯಾರು ಸಚಿವರು ಭೇಟಿ ಕೊಡ್ತಾ ಇಲ್ಲ ಅಂತ ಅಶೋಕ್ ಆಕ್ರೋಶ. ಮಳೆ ಹಾನಿದಕ್ಕೆ ಅಲ್ಲ, ಯಾರು ಕುಮಾರಸ್ವಾಮಿ ಇರಬೇಕು, ಯಾರು ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಇದು ಆರಂಭದ ಮಳೆ, ಸ್ವಲ್ಪ ನಾಶ ಆಗಿದ್ದನ್ನ ನಾಶ ನೋಡೋಕ್ಕಾದ್ರೂ ಬೇಕಲ್ಲ ಅಂತ ಇರ್ಬೋದು, ಕಾಯ್ತಿರ್ಬೋದು ಎಲ್ಲರೂ. ಆಗ್ಲಿ ನೋಡ್ಕೊಳ್ಳೋಣ. ಒಂದು ಲೆವೆಲ್ ಆಫ್ ಡಿಸ್ಟ್ರಕ್ಷನ್ ಆದ್ರೆ ನೋಡ್ಬೋದು. ಒಂದು ಕಲ್ಲು ಬಿದ್ದಿದ್ರೆ ಏನು ನೋಡೋದನ್ನ ಅಂತ ಅವ್ರ ಐಡಿಯಾ ಇರ್ಬೋದು ಮಾನ್ಯ ಮಂತ್ರಿಗಳ. ಅಥವಾ ಅವ್ರು ತುಂಬ ಬ್ಯುಸಿ ಇರ್ಬೋದು ಪಾಪ. 1.5 ತಿಂಗಳ ಬಿಸಿಲಲ್ಲಿ ಮಾಡಿದಾರಲ್ಲ, ಅಲ್ಲ ರೆಸ್ಟ್ ತಗೋತಿರ್ಬೇಕು. ಆಯಿಲ್ ಎಣ್ಣೆ ಪಣ್ಣೆ ಹಚ್ಕೊಂಡು ಕೈ ಕಾಲ್ಗೆಲ್ಲ. ಇನ್ನೇನು ಹೇಳೋಣ? ಸೋ ಕಾಲ್ಡ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಮಹಾರಾಜರುಗಳ ಥರ ಮೆರೆಯೋದು ಬಿಟ್ಟರೆ ಇನ್ನೇನು ಕೇಳಬೇಡಿ. ಶುದ್ಧ ಪಿಟಿ. ಎಸ್. ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಅದಕ್ಕೀಗ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ಅಂತೆ. ಎಲ್ಲರೂ ನಮಗೂ ಇರಲಿ ಟಿಕೆಟು ಅಂತಿದ್ದಾರಂತೆ. ಹರ್ದರ್ದು ಕೊಡ್ರಿ ಅತ್ಲ ಕಡೆಗೆ. ಯಾರಿಗೋ 4 ಜನಕ್ಕೆ 6 ಜನಕ್ಕೆ, ಅದು ಯಾರು ಕೊಟ್ರೇನು ತಗೊಳ್ಳೋವರೆಗೆ ಅಷ್ಟೇ ಓಡಾಟ. ತಗೊಂಡ ಮೇಲೆ ಅವ್ನು ಎಲ್ಲಿದ್ದಾನೆ ಗಿರಾಕಿ ಅನ್ನೋದು ಕಾಡಲ್ಲ ನಿಮಗೆ. ಕೊಡ್ರಿ ಹೇಳ್ತೀನಿ ಯಾರಿಗೋ ಒಬ್ರಿಗೆ, ಯಾರು ಅವ್ರಿಗೆ ಇವ್ರಿಗೆ ಅವರು ಅಂತ. ಇದರಲ್ಲಿ ಭಾಳ ಜನ ಟಿಕೆಟ್ ಮಿಸ್ ಆದವರು, ಆಮೇಲೆ ಸೋತೋದವರು ಕಳೆದ ಅಸೆಂಬ್ಲಿನಲ್ಲಿ ಅವರೆಲ್ಲ ಕೇಳ್ತಿದಾರಂತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಯಾವನಿಗೆ ಗೊತ್ತು.
ಇವ್ರ ಪಾರ್ಟಿನಲ್ಲಿ. ಆದಾಗಲೇ ಗೊತ್ತ. ಹಾಂ, ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಆರ್ಸಿಬಿಯ ಬೆನ್ನೆಲುಬು ವಿರಾಟ್ ಕೊಹ್ಲಿ ಭದ್ರತೆಗೆ ಅಪಾಯ ಬಂದೊದಗಿದೆ. ಈ ಬೆನ್ನಲ್ಲೇ ಭದ್ರತಾ ಕಾರಣಗಳಿಂದಾಗಿ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅನ್ನು ಆರ್ಸಿಬಿ ರದ್ದು ಮಾಡಿತ್ತು. ಸುದ್ದಿಗೋಷ್ಠಿಯಿಂದಲೂ ಕೂಡ ಆರ್ಸಿಬಿ ದೂರ ಉಳ್ಕೊಳ್ತು. ಆರ್ಸಿಬಿ ಆಟಗಾರರ ಉಳ್ಕೊಂಡಿದ್ದಂತಹ ಹೋಟೆಲ್ಗೆ ಗರಿಷ್ಠ ಭದ್ರತೆ ಒದಗಿಸಲಾಗಿತ್ತು. ಸೋಮವಾರ ರಾತ್ರಿ ಅಹಮದಾಬಾದ್ನಲ್ಲಿ 4 ಶಂಕಿತ ಉಗ್ರರನ್ನ ಗುಜರಾತ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವರಿಂದ ಕೆಲ ಶಸ್ತ್ರಾಸ್ತ್ರಗಳು, ವಿಡಿಯೋಗಳನ್ನು ಸ್ವಾಧೀನಪಡಿಸಿಕೊಂಡಿದ್ರು. ಈ ಬಗ್ಗೆ ಆರ್ಸಿಬಿ ಮತ್ತು ರಾಜಸ್ಥಾನ ತಂಡಕ್ಕೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು. ಅಲ್ಲ, ಅವ್ರು ಬಂದಿರೋದ್ರಿಂದ ಅವ್ರು ಎಚ್ಚರಿಕೆಯಿಂದ ಇರಬೇಕು, ಕರೆಕ್ಟು. ಹಾಂ ಸರ್. ಬಟ್ ತಂಡದವ್ರು ಒಂದು ಪತ್ರಿಕಾಗೋಷ್ಠಿ ಎಲ್ಲ ಮಾಡ್ಬೋದಲ್ವಾ? ಅದನ್ನೂ ಬ್ಯಾನ್ ಮಾಡೋಷ್ಟು ಅಂದರೆ ಪತ್ರಿಕಾಗೋಷ್ಠಿಗೆ ನುಗ್ಗಿ ಯಾರೋ ಏನೋ ಮಾಡಿಬಿಡ್ತಾರೆ ಅಂತಾನ ಅವ್ರು ಮಾಡ್ಬೋದಿತ್ತು. ಥ್ರೆಟ್ ಬಂದಿರೋದು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದೆಲ್ಲ ಸರಿ. ಇತ್ತೀಚೆಗೆ ಒಡಿಶಾದ ಚುನಾವಣಾ ರ್ಯಾಲಿನಲ್ಲಿ ಪುರಿ ಜಗನ್ನಾಥ ಮಂದಿರದ ರತ್ನ ಭಂಡಾರದ ಬಗ್ಗೆ ಮೋದಿ ಪ್ರಸ್ತಾಪಿಸಿ ಅದರ ಕೀ ಕಾಣಿಸ್ತಾ ಇಲ್ಲ 6 ವರ್ಷದಿಂದ, ಅದೆಲ್ಲ ತಮಿಳ್ನಾಡಲ್ಲಿ ಇರಬೇಕು ಅಂತೇನೋ ಅಂದುಬಿಟ್ರು. ಅದಕ್ಕೆ ತಮಿಳ್ನಾಡಿನವರೆಲ್ಲ ಅಯ್ಯೋ ಅದು ನಮ್ಗೆ ಅವಮಾನ ಅಂತ. ತಮಿಳ್ನಾಡಲ್ಲ, ಅಲ್ಲಿ CM ಇದು ರಾಜ್ಯಗಳ ನಡುವೆ ತಂದಿಡೋಂಥ ಕೃತ್ಯ ಇದು ಅವಮಾನ, ಇದು ಅದನ್ನು ಹಿಂದಕ್ಕೆ ಪಡಿಬೇಕು ಅಂತ ಅಂದಿದ್ದಾರೆ. ಆಯ್ತರಪ್ಪ, ನಿಮ್ಮಿಬ್ರು ಜಗಳ ಆಡ್ಕೊಳ್ಳೋದು ಆಮೇಲೆ ನೋಡೋಣ, ಕೀ ಎಲ್ಲಿದೆ ಹೇಳ್ರಪ್ಪ, ಸುಮ್ಮನೆ ತೆಗೆದು ನೋಡ್ಬಿಡೋಣ ಅದರೊಳಗಡೆ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಹಿಂದೆ ಅನಂತ ಪದ್ಮನಾಭ ದೇವಸ್ಥಾನದಿಗೆ ಆಡ್ತಾ ಇದ್ವಿ, ಈಗ ಆಮೇಲೆ ಸಾಲ್ವಾಗ್ಲಿಲ್ವೇ ಬಾಗಿಲು ತೆಗೆದ್ಮೇಲೆ ಇದು ತೆಗೆದ್ಬಿಡ್ರೆ ಆತ ಕಡೆಗೆ ಎಲ್ಲರೂ ಇರ್ಲಿಕ್ಕಿ ಇಲ್ಲದೇ ಇದ್ರೆ ಒಡದಾಕಾರ ನೋಡ್ಬಿಡಿ ಅಟ್ಲಿ ಹೋಗಿ. ಎಸ್, ಆರ್ಎಸ್ಎಸ್ ನಾಯಕರ ಭಾವಚಿತ್ರಗಳೊಂದಿಗೆ ಸಿಕ್ಕಿಬಿದ್ದಿದ್ದ ನಿಷೇಧಿತ ಪಿಎಫ್ಐ ಸಂಘಟನೆಯ 8 ಸದಸ್ಯರಿಗೆ ಮದ್ರಾಸ್ ಹೈಕೋರ್ಟ್ ನೀಡಿದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಅಪರಾಧದ ಗಂಭೀರತೆಯನ್ನು ಪರಿಗಣಿಸಿ ಈ ಆದೇಶವನ್ನು ನೀಡಲಾಗಿದೆ. ಆರೋಪಿಗಳು ಜೈಲುವಾಸ ಅನುಭವಿಸಿರುವುದು ಕೇವಲ 1.5 ವರ್ಷವಾದ ಕಾರಣ ತಾನು ಈ ಪ್ರಕರಣವನ್ನು ಮಧ್ಯಪ್ರವೇಶಿಸಿ ಜಾಮೀನು ರದ್ದು ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅಲ್ಲದೆ ಬೇಗ ವಿಚಾರಣೆಯನ್ನು ಮುಗಿಸಿ ಅಂತ ಆದೇಶ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮೊನ್ನೆ ನಡೆದ ರೇವ್ ಪಾರ್ಟಿನಲ್ಲಿ ಯಾರೋ ಒಂದು ನಟಿ ಹೇಮಾ ಅನ್ನೋದಿದ್ರು, ಅವ್ರ ಜೊತೆಗೆ ಇನ್ಯಾರೋ ಒಂದು ನಟಿ ಆಶಿ ರಾಯ್ ಇದ್ರಂತೆ. ಆಕೆ ಒಂದು ವಿಡಿಯೋ ಮಾಡಿ ಅದು ರೇವ್ ಪಾರ್ಟಿ ಅಂತ ನನಗೆ ಗೊತ್ತಿರಲಿಲ್ಲ, ಬರ್ತ್ಡೇ ಪಾರ್ಟಿ ಅನ್ಕೊಂಡಲ್ಲಿ ಹೋಗಿದ್ದೆ, ನನ್ನನ್ನು ನಂಬಿ 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 ಅಂತ ನನ್ನನ್ನು ಬೆಂಬಲಿಸಿದ್ರು. ಏನು ಬೆಂಬಲಿಸೋಕ್ಕೆ ಏನು ಇಂಟರ್ನ್ಯಾಷನಲ್ ಇದು ಬೆಂಬಲಿಸ್ಬೇಕಂತೆ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಈ ರೇಡ್ ವೇಳೆ ಸ್ಯಾಂಡ್ಲ್ವುಡ್ ನಟ ಯಾರು ಹರ್ಷ ಸ್ಥಳಕ್ಕೆ ಹೋಗಿದ್ದಾರೆ. ಮತ್ತು ನೀವು ಯಾಕೆ ಬಂದ್ರಿ ಇಲ್ಲಿ ಅಂದರೆ ಪೊಲೀಸ್ ಅಧಿಕಾರಿ ನಾನು ಮೀಟ್ ಮಾಡೋಕ್ಕೆ. ಏನಕ್ಕೆ ಪೊಲೀಸ್ ಅಧಿಕಾರಿ ಮೀಟ್ ಮಾಡ್ಕೊಂಡು ಅವ್ರ ಫ್ರೆಂಡ್ಸ್ ಇದ್ದಾರಂತೆ. ನಿಮ್ಗೇನು ಬೇರೆ ಜಾಗ ಯಾವುದು ಇರಲಿಲ್ವಾ ನಿಮ್ಮ ಫ್ರೆಂಡ್ಗಳನ್ನು ಮೀಟ್ ಮಾಡೋಕ್ಕೆ? ಇನ್ಫ್ಲುಯೆನ್ಸ್ ಮಾಡಿ ಆಚೆ ಕರ್ಕೊಳ್ಳೋಕೆ ಸರ್ ಇರ್ಬೋದೇನೋ, ಬಟ್ ಇನ್ಯಾವುದು ಜಾಗ ಇರಲಿಲ್ವಾ, ಪೊಲೀಸ್ನವ್ರು ಸುಮ್ಮನೆ ಹೋಗ್ರಿ ಅಂತ ಕಳಿಸಿದಾರಂತೆ. ಇನ್ನು ಈ ಮೇಡಮು ಬರ್ತ್ಡೇ ಅಂತ ಹೋದ್ರಂತೆ, ಪಾರ್ಟಿ ಅಂತ ಗೊತ್ತಾಗ್ಲಿಲ್ವಂತೆ. ಯಾಕೆಂದರೆ ಅದೇನೇನೋ ಮಾಡ್ತಿದ್ರು ಅಂತ ಈಗ ಪೊಲೀಸ್ನವ್ರು ಹೇಳ್ತಿದಾರಲ್ಲ, ಅವರೆಲ್ಲ ಪರ್ದೆ ಹಾಕ್ಕೊಂಡು ಆ ಕಡೆ ಇದ್ರಂತೆ. ಅಲ್ಲಿ ಯಾರಿದ್ರು, ಏನು ನಡೀತು ಏನೂ ಗೊತ್ತಾಗಿರಲ್ಲ. ಪಾಪ ಜುವೆನೈಲ್ ಕಿಡ್. Hi everyone, you know everything. Okay Andy, I went for birthday party and I call him brother. Okay, అక్కడ birthday party నడుస్తుంది, లోపల అందరు ఏం చేస్తున్నారు ఏంటి, I don't know anything. So please దయచేసి మీరు ಇದು ಯಾವುದು ರಿಯಾಲಿಟಿ ಶೋಗಳಲ್ಲಿ ನನಗೆ ಬೆಂಬಲಿಸಿ ಅಂತಾರಲ್ಲ, ಸರ್ ಆ ಟೈಪ್ ಇದು. ಇವ್ರಿಗೆ ಬೆಂಬಲಿಸಿ ಹೋಗೋವಾಗ ನಮ್ಗೆ ಹೇಳಿ ಹೋಗಿದ್ರ ಮೇಡಮ್ ನಿಮ್ಮನ್ನ ಬೆಂಬಲಿಸಕ್ಕೆ ಅಂತ ಯಾವನಾರ ಒಬ್ಬ ಕೇಳಬೇಕು. ನಮ್ಗೆ ಹೇಳೋಗಿದ್ರ ಮಾಡೋದು ಮಾಡ್ಕೊಂಡು ಮೈ ಮೇಲೆ ಹುಳ ಬಿಟ್ಕೊಂಡು ಓಡಾಡ್ತಾರೆ. ಎಸ್, ಮೈಸೂರಿನ ವೈದ್ಯೆ ಮೌಂಟ್ ಎವರೆಸ್ಟ್ ಹತ್ತುವ ಮೂಲಕ ಸಾಧನೆ ಮಾಡಿದ್ದಾರೆ. ಡಾಕ್ಟರ್ ಉಷಾ ಹೆಗ್ಡೆ 29,030 ಅಡಿ ಎತ್ತರದ ಪರ್ವತವನ್ನು ಭಾನುವಾರ ಹತ್ತಿದ್ದು ಮಂಗಳವಾರ ಶಿಬಿರಕ್ಕೆ ವಾಪಸ್ಸಾಗಿದ್ದಾರೆ. ಮೈಸೂರಿನ ಮೂಳೆ ವೈದ್ಯ ಅಜಯ್ ಹೆಗ್ಡೆ ಅವರ ಪತ್ನಿಯಾಗಿರುವ ಡಾಕ್ಟರ್ ಉಷಾ ಹೆಗ್ಡೆ ಜೆಎಸ್ಎಸ್ ದಂತ ಕಾಲೇಜಿನಲ್ಲಿ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಮೌಂಟ್ ಎವರೆಸ್ಟ್ ಶಿಖರ ಏರಿದ 4ನೇ ಕನ್ನಡತಿ ಎಂಬ ಹೆಗ್ಗಳಿಕೆ ಕೂಡ ಇವರದ್ದಾಗಿದೆ. ವೈದ್ಯೆಯ ಸಾಧನೆಗೆ ಮೈಸೂರಿನ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.